ನನ್ನ ಹತ್ರ ಇದ್ದ ಸೇವಿಂಗ್ಸ್ ದುಡ್ಡು ಸುಮಾರು 60-70 ಲಕ್ಷ ಖರ್ಚು ಮಾಡಿ ಇನ್ನೂ ಯಾರ್ಯಾರೋ ನಾನು ಬೇಕಾದವರೆಲ್ಲ ಕೆಲವೊಬ್ಬರೆಲ್ಲ ತುಂಬ ಸಹಾಯ ಮಾಡಿದ್ರು, ಅವರೆಲ್ಲ ಕೊಟ್ಟು ಎಲ್ಲ ತೊಗೊಂಡು ಅವರೆಲ್ಲ ನನಗೋಸ್ಕರ ಮಾಡಿದ್ದು. ನಾವು 56-57 ದಿವಸ ನನ್ನ ಜೊತೆಗಿರೋ 100-150 ಜನ ಹುಡುಗರನ್ನ ಹಾಕ್ಕೊಂಡು ಸುಮಾರು ಏರಿಯಾಗಳಲ್ಲಿ ನಾವು ರೇಷನ್ ಅದೆಲ್ಲ ಕೊಟ್ವಿ. ಹಾಗಂತ ಅಂದ ಮಾತಕ್ಕೆ ನಾನು ಬೇರೆ ಧರ್ಮದವ್ರನ್ನ ದ್ವೇಷಿಸಬೇಕು ಅಂತ ನಮ್ಮ ಧರ್ಮದಲ್ಲಿ ಹೇಳಿಲ್ಲ. ಎಲ್ಲೋ ಒಂದು ಕಡೆ ಧರ್ಮಗಳ ಮಧ್ಯ ಸಂಘರ್ಷವನ್ನು ಉಂಟು ಮಾಡಿ, ಜನಗಳ ಮನಸ್ಸಿನಲ್ಲಿ ದ್ವೇಷವನ್ನು ಉಂಟು ಮಾಡಿ, ಈ ಸಮಾಜವನ್ನು ಭ್ರಷ್ಟ ರಾಜಕಾರಣಿಗಳು ತಪ್ಪು ದಾರಿಗೆ ತಗೊಂಡೋಗ್ತಾ ಇದ್ದಾರೆ. ಅದರಲ್ಲೂ ಅದಕ್ಕೆ ಮೇಯ್ನು ಜಾತಿ ವ್ಯವಸ್ಥೆನ ಎಷ್ಟು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಧರ್ಮನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಲ್ಲ ನೋಡಿ, ಖಂಡಿತವಾಗಿಯೂ ಧರ್ಮ ಮೊದಲು, ಆಮೇಲೆ ಕಾನೂನು ಬಂದಿತ್ತು. ಕಾನೂನು ಬಂದಾದ್ಮೇಲೆ ಧರ್ಮ ಬಂದಿಲ್ಲ. ಏನು ಶಾಶ್ವತವಾಗಿ ಏನಿಲ್ಲ. ನನ್ನ ಪ್ರಕಾರ ಪ್ರೀತಿ ಕೊಟ್ಟು ಪ್ರೀತಿನ ತಗೊಳ್ಳಿ, ದ್ವೇಷದಿಂದ ಏನೂ ಸಿಕ್ಕೋಲ್ಲ. ಅದನ್ನು ಅರ್ಥ ಮಾಡ್ಕೊತಲ್ಲ ಸಾವಿರಾರು ಕೋಟಿ ಅಧಿಕಾರದ ಆಸೆಗೆ ಏನೇನೋ ಮಾಡ್ತಾರೆ. ನಾರಾಯಣ್ ಸರ್ ನಮಸ್ತೆ. ನಮಸ್ಕಾರ ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಿರ್ಬೋದು, ಎಲ್ಲ ಒಂದು ವಿವಾದದಲ್ಲಿ ಎಲ್ಲ ಒಂದು ರಾಜಕಾರಣ ನಡೀತಿದೆ. ಅದರಲ್ಲೂ ವಿಶೇಷವಾಗಿ ಈ ಧರ್ಮಗಳ ಮಧ್ಯೆ ನಡೀತಿರ್ತಕ್ಕಂಥ ಈ ರಾಜಕಾರಣಗಳ ಬಗ್ಗೆ, ಅದ್ರ ಮಧ್ಯೆ ಬೇಳೆ ಬೇಯಿಸ್ಕೊಂತಿರ್ತಂತ ಕೆಲವು ವ್ಯಕ್ತಿಗಳ ಬಗ್ಗೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ಇದೆಲ್ಲ ಗಮನಿಸಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನೋಡಿ, ನಾನೊಬ್ಬ ಹಿಂದೂಯಿಸಮಲ್ಲಿ ಇರ್ತಕ್ಕಂಥ ಒಂದು ಸನಾತನ ಧರ್ಮ ಹಿಂದೂ, ಆಯಿತಾ. ನಾವು ಅದಕ್ಕೆ ಪ್ರಾಮುಖ್ಯತೆ, ನಾನೊಬ್ಬ ಹಿಂದೂ ಅನ್ನೋದಕ್ಕೆ ಐ ಆಮ್ ವೆರಿ ಪ್ರೌಡ್. ಹಾಗಂತ ಅಂದ ಮಾತಕ್ಕೆ ನಾನು ಬೇರೆ ಧರ್ಮದವ್ರನ್ನ ದ್ವೇಷಿಸಬೇಕು ಅಂತ ನಮ್ಮ ಧರ್ಮದಲ್ಲಿ ಹೇಳಿಲ್ಲ. ಓಕೆ, ಹೀಗಿರಬೇಕಾದ್ರೆ ರಾಜಕಾರಣದಲ್ಲಿ ಇವತ್ತು ಏನಾಗ್ತಾಯಿದೆ, ಎಲ್ಲೋ ಒಂದು ಕಡೆ ಧರ್ಮಗಳ ಮಧ್ಯ ಸಂಘರ್ಷವನ್ನು ಉಂಟು ಮಾಡಿ, ಜನಗಳ ಮನಸ್ಸಿನಲ್ಲಿ ದ್ವೇಷವನ್ನು ಉಂಟು ಮಾಡಿ, ಇನ್ಯಾರನ್ನೋ ಉಪಯೋಗಿಸ್ಕೊಂಡು ಎಲ್ಲ ಧರ್ಮಗಳಲ್ಲಿ ಬೆಂಕಿ ಇಟ್ಟು ತನ್ನ ಸ್ವಂತ ಬೇಳೆ ಬೇಯಿಸ್ಕೊಳ್ಳೋಂಥ ಕೆಲಸಗಳು ತುಂಬ ನಡೀತಾ ಇದೆ. ತುಂಬ ಅಂದರೆ ತುಂಬ, ಆಯಿತಾ. ಇಂಥ ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ರಾಜಕಾರಣಿಗಳ ಕುತಂತ್ರಕ್ಕೆ ಎಲ್ಲರೂ ಬಲಿ ಆಗ್ತಾ ಇದ್ದಾರೆ, ಅದಂತೂ ಹೇಳ್ಬೋದು. ಇವಾಗ ಎಲ್ಲ ನೋಡ್ತಾನೆ ಇದ್ದೀವಿ ಇತ್ತೀಚಿನಗಳಲ್ಲಿ, ಅದರಲ್ಲೂ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದ ಮೇಲೆ ತಾವು ನೋಡ್ತಾ ಇರ್ಬೋದು ಎಷ್ಟು ಯಾವ ರೀತಿಯಲ್ಲಿ ಅಂದರೆ ಜನಗಳ ಮನಸ್ಸನ್ನು ಕದಡಿಸ್ಬಿಟ್ಟು ಈ ಸಮಾಜವನ್ನು ಭ್ರಷ್ಟ ರಾಜಕಾರಣಿಗಳು ತಪ್ಪು ದಾರಿಗೆ ತೊಗೊಂಡೋಗ್ತಾ ಇದ್ದಾರೆ. ಅದರಲ್ಲೂ ಅದಕ್ಕೆ ಮೇಯ್ನು ಜಾತಿ ವ್ಯವಸ್ಥೆನ ಎಷ್ಟು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಧರ್ಮನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಖಂಡಿತವಾಗಿಯೂ ನಾನು ಅದನ್ನು ಖಂಡಿಸ್ತೀನಿ. ಆಮೇಲೆ ಅಂಥ ರಾಜಕಾರಣಿಗಳು ಈ ನಮ್ಮ ಏನು ದೇಶ ಇದೆಯಲ್ಲ, ಈ ಒಂದು ಭರತಖಂಡ, ಈ ಖಂಡದಲ್ಲಿ ಅಂದರೆ ಈ ದೇಶದಲ್ಲಿ ಹುಟ್ಟಿ ಈ ಜನದಲ್ಲಿ ಅವರು ಇಲ್ಲಿ ಮನುಷ್ಯರಾಗಿ ಇರೋದಕ್ಕೆ ಕೂಡ ನಾಲಾಯಕ. ಬೇಳೆ ಬೀಸ್ಕೊಡ್ತಾರಲ್ವಾ, ಇಂಥವ್ರು ನೀವು ವಕೀಲರಾಗಿ ಇವ್ರನ್ನೆಲ್ಲ ಯಾವ ರೀತಿ ತಡೆಗಟ್ಟಬೇಕಂತ ಇದ್ದೀರಿ? ಇಲ್ಲ ನೋಡಿ, ಖಂಡಿತವಾಗಿಯೂ ಧರ್ಮ ಮೊದಲು, ಆಮೇಲೆ ಕಾನೂನು ಬಂದಿತ್ತು. ಕಾನೂನು ಬಂದಾದ್ಮೇಲೆ ಧರ್ಮ ಬಂದಿಲ್ಲ. ಧರ್ಮದ ಅಡಿಪಾಯ ಆದಮೇಲೆ ಕಾನೂನು ಬಂದಿದ್ದು. ವಕೀಲರಾಗಿ ಖಂಡಿತ ನಾವೇನು ಅಷ್ಟಾಗಿ, ಯಾಕಂದರೆ ನಮ್ಮ ಧರ್ಮದ ಆಚರಣೆಗಳು, ಈ ಸಂಪ್ರದಾಯಗಳು, ಇದೆಲ್ಲದ ಆಧಾರದ ಮೇಲೆ ಕಾನೂನು ಆಗಿರ್ತಕ್ಕಂಥದ್ದು. ನಾವೇನು ಒಬ್ಬ ವಕೀಲನಾಗಿ ಏನು ಬದಲಾಯಿಸೋಕ್ಕಾಗ್ತದೆ ಧರ್ಮದಲ್ಲಿ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಈಗ ಒಬ್ಬ ವಕೀಲನಾಗಿ, ನನ್ನ ಹೆಸರು ನಾರಾಯಣ ಸ್ವಾಮಿ ಅನ್ನೋ ನಮ್ಮ ಧರ್ಮದ, ನಮ್ಮ ವಿಷ್ಣು ಹೆಸರು, ದೇವರ ಹೆಸರು, ಆಯಿತಾ. ಧರ್ಮಗಳ ಆಧಾರದ ಮೇಲೆ ನನ್ನ ಹೆಸರು ಕೂಡ ಇಟ್ಟಿರೋದ್ರಿಂದ ಏನು ಬದಲಾಯಿಸೋಕ್ಕಾಗತ್ತೆ? ಒಬ್ಬ ವಕೀಲನಾಗಿ ನನ್ನ ವಕೀಲನ ವೃತ್ತಿ, ನಾನು ಸಹಾಯ ಮಾಡೋಕ್ಕೆ, ಸರ್ವಿಸ್ ಮಾಡೋಕ್ಕೆ ಅಷ್ಟೇ ಇರಬೇಕು. ನಾವು ಏನೇ ಮಾತಾಡಿ, ಇವಾಗ ನೋಡಿ ಇಷ್ಟು ಮಾತಾಡ್ತಾ ಇದ್ದೀನಾ, ಅಲ್ಲೊಂದಷ್ಟು ಜನ ಕೆಲಸ ಇಲ್ದಿರೋರು ಒಂದಷ್ಟು ಜನ ಕುಂತಿರ್ತಾರೆ. ಒಂದಷ್ಟು ಜನ ಏನು ಮಾತಾಡಿದ್ರು ಸಂಪೂರ್ಣವಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ತಾರೆ. ಇನ್ನೊಂದಷ್ಟು ಜನ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ಸ್ ಹಾಕಿರ್ತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ. ಅಲ್ಟಿಮೇಟಾಗಿ ಏನು ಗೊತ್ತಾ, ಒಳ್ಳೆಯದನ್ನು ಮಾಡೋಕ್ಕೋದಾಗ ಅವ್ರನ್ನ ತುಳಿಬೇಕು ಅಂತ ಇರುವ ಒಂದೇ ಒಂದು ಅಸ್ತ್ರ ಅಪಪ್ರಚಾರಗಳು ಮಾಡ್ತಾರೆ. ನಾವು ಎಷ್ಟೇ ಒಳ್ಳೇದು ಮಾಡೋಕ್ಕೋಗಿ ನೀವು ಸಮಾಜಕ್ಕೆ, ನೀವು ಏನೇ ಒಳ್ಳೇದು ಬಯಸಿ, ಖಂಡಿತವಾಗಿಯೂ ನಾವು ಎಷ್ಟೇ ಒಳ್ಳೇದು ಮಾಡಿ. ಈಗ ನಾನು ಕೋವಿಡಲ್ಲಿ ಸುಮಾರು ನನ್ನ ಹತ್ರ ಇದ್ದ ಸೇವಿಂಗ್ಸ್ ದುಡ್ಡು ಸುಮಾರು 60-70 ಲಕ್ಷ ಖರ್ಚು ಮಾಡಿ ಇನ್ನೂ ಯಾರ್ಯಾರೋ ನಾನು ಬೇಕಾದವರೆಲ್ಲ ಕೆಲವೊಬ್ಬರೆಲ್ಲ ತುಂಬ ಸಹಾಯ ಮಾಡಿದ್ರು, ಅವರೆಲ್ಲ ಕೊಟ್ಟು ಎಲ್ಲ ತೊಗೊಂಡು ಅವರೆಲ್ಲ ನನಗೋಸ್ಕರ ಮಾಡಿದ್ದು. ನಾವು 56-57 ದಿವಸ ನನ್ನ ಜೊತೆಗಿರೋ 100-150 ಜನ ಹುಡುಗರನ್ನ ಹಾಕ್ಕೊಂಡು ಸುಮಾರು ಏರಿಯಾಗಳಲ್ಲಿ ನಾವು ರೇಷನ್ ಅದೆಲ್ಲ ಕೊಟ್ವಿ, ಆಯಿತಾ. ಕೊಟ್ಟಿದ್ದೆಲ್ಲ ಆಯ್ತಲ್ಲ, ಕೊಟ್ಟಾಗ ಒಂದಷ್ಟು ಜನ ಸಂತೋಷಪಟ್ಟರು, ಆಶೀರ್ವಾದ ಮಾಡಿದ್ರು. ಇನ್ನೊಂದಷ್ಟು ಜನ ಏನಂದ್ರೆ ಗೊತ್ತಾ, ಯಾವುದೋ ತಲೆ ಹೊಡೆದಿದ್ದು ದುಡ್ಡಿರುತ್ತೆ, ಇನ್ಯಾವನೋ ಕೊಟ್ಟಿರ್ತಾನೆ, ತಂದು ಕೊಡ್ತಾನೆ, ಅವನೇನು ಕೈಯಿಂದ ಕೊಡ್ತಾನ ಅಂತ, ಈ ಥರ ಮಾತುಗಳು ಬರ್ತದೆ. ನಾವು ಯಾವುದನ್ನು ತಗೊಳ್ಬೇಕು? ಆಶೀರ್ವಾದನ ತಗೊಳ್ಬೇಕಾ, ಇಲ್ಲ ಬೈಯೋ ಜನಗಳನ್ನ ಇಟ್ಕೊಂಡು ನಾವೇನಾದರೂ ನೋಡಬೇಕಾ? ನಾವು ಏನನ್ನು ನಾವು ರಿಸೀವ್ ಮಾಡ್ಕೊಬೇಕು ಅಂತ ನಮಗೊಂದ್ಸಲ, ಅಥವಾ ಸರ್ವಿಸ್ ಮಾಡೋದನ್ನೇ ಬಿಡಬೇಕಾ? ಅಲ್ಟಿಮೇಟಾಗಿ ಹೇಳಿದ್ನಲ್ಲ, ಒಳ್ಳೇದು ಮಾಡಿದಾಗ ಆಶೀರ್ವಾದ ಮಾಡೋರು ಒಂದಷ್ಟು ಜನ ಇದ್ದರೆ,
ಇನ್ನೊಂದಷ್ಟು ಜನ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋಕ್ಕೂ ಹೋಗ್ತಾರೆ. ಒಂದಷ್ಟು ಜನ ನಮ್ಮನ್ನು ತುಳಿಯೋದಕ್ಕೆ ನೋಡ್ತಾರೆ, ನಮಗೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಪಡ್ತಾರೆ, ಏನೇನೋ ಮಾಡ್ತಾರೆ. ಸಮಾಜ ಎಷ್ಟು ಮಟ್ಟಿಗಾಗಿದೆ ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಹಾಳು ಮಾಡಿ, ಅವರ ಹೆಸರನ್ನ ಹಾಳು ಮಾಡಿ, ಅವರನ್ನು ಶವ ಮಾಡೋಕ್ಕೂ ಸರಿ ಸಿದ್ಧವಾಗಿರ್ತಾರೆ. ಇಂಥ ಸಮಾಜದಲ್ಲಿ ನಾವಿದ್ದೀವಿ. ನಾವು ಎಷ್ಟರ ಮಟ್ಟಿಗೆ ಸಮಾಜನ ತಿದ್ದೋದಕ್ಕಾಗೋಲ್ಲ. ನನ್ನ ಪ್ರಕಾರ ನಮ್ಮನ್ನು ನಾವು ತಿದ್ಕೊಬೇಕು. ನಮ್ಮ ಆತ್ಮಸಾಕ್ಷಿಗೆ ತಕ್ಕನಾಗಿ ನಾವು ಕೆಲಸ ಮಾಡ್ತಾ ಹೋಗಬೇಕು. ನಾವು ಇನ್ಯಾರೋ ಒಬ್ರಿಗೆ ಆನ್ಸರಬಲ್ ಅಲ್ಲ. ನಾವು ನಮ್ಮ ಆತ್ಮಸಾಕ್ಷಿಗೆ ಅಷ್ಟೇ ಆನ್ಸರಬಲ್ ಆಗಿರಬೇಕು. ನಾವು ಮಾಡೋ ಕೆಲಸದಲ್ಲಿ ಕರೆಕ್ಟಾಗಿದೆ, 10 ಜನಕ್ಕೆ ನಾವೇನೋ ಒಳ್ಳೇದು ಮಾಡ್ತಾಯಿದ್ದೀವಿ ಅನ್ನೋ ಮನಸ್ಸು ನಮ್ಮಲ್ಲಿತ್ತು ಅಂದರೆ ಖಂಡಿತ ಅಷ್ಟೇ ಸಾಕು. ನಾವು ಇನ್ಯಾರಿಗೂ ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಧರ್ಮನೂ ಉಳಿಸ್ಕೊಬೇಕು. ಧರ್ಮ ಅಂದರೆ 10 ಜನಕ್ಕೆ ಒಳ್ಳೇದು ಮಾಡೋದೇ ಧರ್ಮ, ಇನ್ನೇನೂ ಅಲ್ಲ. ನಾವು ಇನ್ನೊಬ್ರನ್ನ ಹಾಳು ಮಾಡೋದು ಧರ್ಮ ಅಲ್ಲ. ಇನ್ನೊಬ್ಬರಿಗೆ ಕೇಡನ್ನು ಬಯಸೋದು, ಶತ್ರುತ್ವ ಹುಟ್ಟಾಕೋದು ಧರ್ಮ ಅಲ್ಲ. ಆಯಿತಾ? ರಾಜಕಾರಣಿಗಳು ಇವತ್ತು ನೀವು ನೋಡ್ತಾ ಇದ್ದೀರಾ, ಕೋಟಿಗಟ್ಟಲೆ ದುಡ್ಡುಗಳು ಮಾಡ್ತಾರೆ. ಏನು ಮಾಡ್ತಾರೆ? ಅವ್ರಿಗೆ ಗ್ಯಾರಂಟಿ ಇದೆಯಾ ಇವತ್ತಿರೋ ನಾಳೆ ಇಲ್ಲ. ಹಿಂಗೆಲ್ಲ ಇರ್ಬೇಕಾದ್ರೆ ನಾನು ನೋಡಿದೆ ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಸತ್ತೋದ್ರು. ಎಷ್ಟು ಈ ವಾರದಲ್ಲಿ ಒಂದು 7-8 ಸಾವಾಯಿತು. ನಮಗೆ ಭಾಳ ಬೇಜಾರಾಯಿತು. ಚಿಕ್ಕ ಏಜಲ್ಲೇ ನಮ್ಗೇನು ಅನಿಸುತ್ತೆ ಗೊತ್ತಾ? ಏನೂ ಇಲ್ಲ ರೀ, ಏನು ಶಾಶ್ವತವಾಗಿ ಏನಿಲ್ಲ. ನನ್ನ ಪ್ರಕಾರ ಪ್ರೀತಿ ಕೊಟ್ಟು ಪ್ರೀತಿನ ತಗೊಳ್ಳಿ, ದ್ವೇಷದಿಂದ ಏನೂ ಸಿಕ್ಕೋಲ್ಲ. ಅದನ್ನು ಅರ್ಥ ಮಾಡ್ಕೊತಲ್ಲ ಸಾವಿರಾರು ಕೋಟಿ ಅಧಿಕಾರದ ಆಸೆಗೆ ಏನೇನೋ ಮಾಡ್ತಾರೆ. ನಿಜವಾಗ್ಲೂ ನನಗನ್ಸುತ್ತೆ ಒಂದೊಂದ್ಸಲ ನಾವು ಅಧಿಕಾರನ ಪಡ್ಕೊಂಡು ಏನೋ ಒಂದಷ್ಟು ಜನಕ್ಕೆ ನಾವು ಮಾಡಬೇಕು, ಏನೂ ಇಲ್ಲದೇ ನಾವು ಇಷ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಬಂದರೆ ಏನಾದರೂ ನಾವು ಮಾಡಲ್ವ ಅಂತ ಅನಿಸುತ್ತೆ. ಆಮೇಲೆ ಆ ಅಧಿಕಾರನ ಪಡ್ಕೊಳ್ಳೋಕೆ ಹೋದರೆ ನಮ್ಮ ಬಗ್ಗೆನೇ ಕೆಟ್ಟ ಅಪಪ್ರಚಾರ ಮಾಡಿಬಿಡ್ತಾರೆ. ಆ ಒಂದು ಇದರಿಂದ ನಾವು ಸ್ವಲ್ಪ ಉಳ್ಕೋತೀವಿ. ಇವತ್ತು ಎಷ್ಟೋ ಜನ ಯಾಕೆ ಹೇಳಿ ಅಧಿಕಾರಕ್ಕೋಸ್ಕರ ಹೋಗಲ್ಲ? ಬಿಕಾಸ್ ಅವ್ರು ರಾಜಕಾರಣ ಅಥವಾ ಅಧಿಕಾರಕ್ಕೆ ಅಂತ ಹೊಡೆದಾಟ ಮಾಡೋಕ್ಕೆ ಹೋದರೆ ಅವರನ್ನು ಈ ಸಮಾಜದಲ್ಲಿ ಕೆಟ್ಟದಾಗಿ ತೋರಿಸ್ಬಿಡ್ತಾರೆ. ಆ ಒಂದು ಬೈಕ್ ಯಾರೂ ಹೋಗಲ್ಲ. ಎಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಕೆಲವರು ಅಪಪ್ರಚಾರ ಮಾಡ್ತಾರೆ ಅಂತ ಅದು ಸಾಮಾನ್ಯ ಸರ್. ಹೌದು. ಆ ತರ ವಿಚಾರಗಳು ನಿಮ್ ಕಿವಿಗೆ ಬಿದ್ದಾಗ ನೀವು ಆ ಕ್ಷಣಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ರಿಯಾಕ್ಷನ್ ಹೇಗಿತ್ತು ಅಂತ, ಏನ್ ಮಾಡ್ಬೇಕು? ಮೇ ಬಿ ಸೈಲೆನ್ಸ್ ಅಷ್ಟೇ. ನಾವು ಅಪಪ್ರಚಾರಕ್ಕೆ ಖಂಡಿತ ಉತ್ತರ ಕೊಡೋಕ್ಕಾಗಲ್ಲ. ಯಾರು ನಮ್ಮನ್ನು ಕೊನೆಯ ಅಸ್ತ್ರ, ಅದು ಒಬ್ಬ ಮನುಷ್ಯನ ಅಮುಕಬೇಕು ಅಂದರೆ ಕೊನೆಯ ಅಸ್ತ್ರನೇ ಅಪಪ್ರಚಾರ. ಫಸ್ಟು ಎಲ್ಲ ಥರ ಅಧಿಕಾರ ಯೂಸ್ ಮಾಡ್ತಾರೆ, ಹಣ ಯೂಸ್ ಮಾಡ್ತಾರೆ, ಹೆದರಿಸ್ತಾರೆ, ಎಲ್ಲ ಮಾಡ್ತಾರೆ. ಏನೂ ಆಗದಿದ್ದಂಥ ಸಮಯದಲ್ಲಿ ಅಪಪ್ರಚಾರ ಪ್ರಾರಂಭ ಮಾಡ್ತಾರೆ. ಅಷ್ಟೇ ಮಾಡೋಕ್ಕೆ ಸಾಧ್ಯ. ಸೊ ಅದನ್ನು ನಾವು ಹೆದರಿಸಿ ನಿಲ್ಲಬೇಕು ಅನ್ನೋದು ಒಂದೇ ಒಂದು. ಅಪಪ್ರಚಾರ ಮಾಡೋಕ್ಕೆ ಅಂತ ಹೊರಟಾಗ ಯಾರೇ ಆಗಿರಲಿ ಅವ್ರು ಮಾಡಬೇಕಾಗಿರೋದು ಸೈಲೆನ್ಸ್ ಮೇಂಟೈನ್ ಮಾಡಬೇಕು. ಅದಕ್ಕೆ ಉತ್ತರ ಕೊಡಬಾರ್ದು. ಸೈಲೆನ್ಸ್ ಮೇಂಟೈನ್ ಮಾಡಿದ್ರೆ ಕಾಲಾಯ ತಸ್ಮೈ ನಮಃ, ಕಾಲಕ್ರಮೇಣ ಪ್ರತಿಯೊಂದಕ್ಕೂ ಉತ್ತರ ಸಿಕ್ಬಿಡುತ್ತೆ. ಎಷ್ಟು ಮಟ್ಟಿಗೆ ಸೈಲೆನ್ಸ್ ವರ್ಕ್ ಆಗುತ್ತೆ ಸರ್? ಖಂಡಿತ ವರ್ಕ್ ಆಗುತ್ತೆ. ಯಾವಕ್ಕಂದರೆ ಧರ್ಮದ ದಾರಿಯಲ್ಲಿದ್ದಾಗ, ಅದನ್ನು ಸಂಸ್ಕೃತ ಒಂದು ವರ್ಡ್ ಹೇಳ್ತಾರಲ್ಲ, ಧರ್ಮೋ ರಕ್ಷತಿ ರಕ್ಷಿತಃ ಅಂದರೆ ಅರ್ಥ, ಧರ್ಮನ ನಾವು ರಕ್ಷಿಸ್ತಾ ಇದ್ದರೆ ಆ ಧರ್ಮನೇ ನಮ್ಮನ್ನು ರಕ್ಷಿಸುತ್ತೆ ಅಂತ. ಸೊ ನಾವು ಆ ದಾರಿಯಲ್ಲಿ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಸೈಲೆನ್ಸ್ ಬಿಟ್ಟರೆ ಅಪಪ್ರಚಾರಕ್ಕೆ ಬೇರೆ ಉತ್ತರನೇ ಇಲ್ಲ. ನಾವೇನೋ ಅದಕ್ಕೆ ಉತ್ತರ ಕೊಡೋಕ್ಕೆ ಹೋದರೆ ಅದು ಹೇಗೇನು ಬ್ಲಾಸ್ಟ್ ಆಗುತ್ತೆ. ಅವರು ಅದನ್ನು ಪ್ರಚಾರವಾಗಿ ಉಪಯೋಗಿಸ್ತಾರೆ.